ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ತೀವ್ರ ಹಿನ್ನಡೆಯಾಗಿರುವಂಥದ್ದು, ಬಿಗ್ ಶಾಕ್ ಆಗಿರುವಂಥದ್ದು. ವಿಪ್ ಜಾರಿ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದ್ದಾರೆ ಶಾಸಕರು. ಕಾಂಗ್ರೆಸ್ಗೆ ಹೆಚ್ಚುವರಿ 13 ಮತಗಳು ಬಿದ್ದಿದ್ದಾವೆ. ಬಿಜೆಪಿಗೆ ಇದು ಮರ್ಮಾಘಾತವನ್ನು ಕೊಟ್ಟಿದೆ. ಅಡ್ಡ ಮತದಾನ. ಬಿಜೆಪಿ ಕೊಟ್ಟಂತಹ ಸಮರ್ಥನೆ ಏನು ಹಾಗಾದ್ರೆ? ಮೇಲ್ಮನೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ ಅನ್ಡೌಟೆಡ್ಲಿ ಇದು ಬಿಗ್ ಶಾಕ್, ತೀವ್ರ ಮುಖಭಂಗ. ಇದು ಯಾವಾಗ ಸಂಖ್ಯಾಬಲದ ಕೊರತೆ ಇದ್ದೂ ಕೂಡ ಜೆಡಿಎಸ್ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸ್ತೋ ಏನೋ ಮ್ಯಾಜಿಕ್ ಆಗುತ್ತೆ, ಕಾಂಗ್ರೆಸ್ನಲ್ಲಿರುವಂತಹ ಒಂದಿಷ್ಟು ಬೆಳವಣಿಗೆಗಳು ಲಾಭ ಆಗುತ್ತೆ ಅಂಥೇಳಿ. ಬಟ್ ಕಾಂಗ್ರೆಸ್ನಲ್ಲಿನ ಶಕ್ತಿ ಪ್ರದರ್ಶನ ಈಗ ಸಾಬೀತಾಗಿದೆ, ಒಗ್ಗಟ್ಟಿನ ಪ್ರದರ್ಶನವಾಗಿದೆ. ಹಾಗಾದರೆ ಇದಕ್ಕೆ ಬಿಜೆಪಿ ಕ್ಲಾರಿಫಿಕೇಶನ್ ಏನು? ರಘು ಕೌಟಿಲ್ಯ ಅವರಿಗೆ 30 ಓಟು ಫಿಕ್ಸ್ ಆಗಿತ್ತು, ಅದರಲ್ಲಿ ಒಂದು ಅಸಿಂಧು ಅನ್ನೋದನ್ನು ಬಿಜೆಪಿ ಹೇಳ್ತಾ ಇದೆ. ಏಕೆಂದರೆ 29 ಓಟನ್ನು ಪಡೆಯುವ ಮೂಲಕ ಅವರು ಗೆದ್ದಿದ್ದಾರೆ. ಒಬ್ಬ ವ್ಯಕ್ತಿಗೆ 28 ಓಟುಗಳು ಬಿದ್ದಂತಹ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ಗೆ ಆಯ್ಕೆ ಆಗುವಂತಹ ಪ್ರಕ್ರಿಯೆ. ಹೆಚ್ಚುವರಿಯಾಗಿ 2 ಹಾಕಲಾಗಿತ್ತು. ಜೆಡಿಎಸ್ಗೆ 4 ಮತಗಳನ್ನು ಹಾಕಿದ್ದೇವೆ ಅಂಥೇಳಿ ಬಿಜೆಪಿ ಹೇಳ್ತಾ ಇದೆ. ಬಟ್ ಆ 4 ಮತಗಳು ಜೆಡಿಎಸ್ಗೆ ಬಿದ್ದಿದ್ದಾವ? ಕನ್ಫ್ಯೂಷನ್ ಇದೆ. ಚಂದ್ರು ಲಮಾಣಿ, ದುರ್ಯೋಧನ ಐಹೊಳೆ, ಕೃಷ್ಣ ನಾಯಕ್, ಅದರ ಜೊತೆಗೆ ಯತ್ನಾಳ್ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿದ್ದಾರೆ ಅನ್ನುವಂತಹ ಲೆಕ್ಕವನ್ನು ಬಿಜೆಪಿ ಕೊಡ್ತಾ ಇದೆ. ಬಟ್ ಇವರೆಲ್ಲರೂ ಕೂಡ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಮತ ಹಾಕಿದ್ರ? ಕನ್ಫ್ಯೂಷನ್ ಇದೆ. ಗುಪ್ತ ಮತದಾನವಾಗಿರೋದ್ರಿಂದ ಅದನ್ನು ಐಡೆಂಟಿಫೈ ಮಾಡೋದು ಕೂಡ ಕಷ್ಟವಾಗಬಹುದಾ ಅಂತ. ಇನ್ನು ಜೆಡಿಎಸ್ನಿಂದ 8 ಅಡ್ಡ ಮತದಾನವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೆ ಜೆಡಿಎಸ್ ಕ್ಲಾರಿಫಿಕೇಶನ್ ಏನು? ಜೆಡಿಎಸ್ನ 18 ಶಾಸಕರಿದ್ರು, 4 ಅಡ್ಡ ಮತದಾನವನ್ನು ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ 17 ಜನ ರೆಸಾರ್ಟ್ನಿಂದ ನೇರವಾಗಿ ಬಂದು ವೋಟಿಂಗ್ ಮಾಡಿದ್ರು. GT ದೇವೇಗೌಡರು ಮಾತ್ರ ಸಿಂಗಲ್ ಆಗಿ ಬಂದು ವೋಟ್ ಮಾಡಿ ಹೋಗಿದ್ರು. ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿವರೆಗೂ ಕೂಡ. ಬಿಜೆಪಿಯಿಂದ 7 ಅಡ್ಡ ಮತದಾನವಾಗಿದೆ, ನಮ್ಮವರು ಬರೀ 4 ಜನ ಮಾಡಿದ್ದು ಅನ್ನೋದು ಜೆಡಿಎಸ್ನ ವಾದ. ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿಯ ಮತ ಹಾಕಿಲ್ಲ. ಅಲ್ಲಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನಾಗಿದೆ ಕಥೆ ಅನ್ನೋದನ್ನು ತೋರಿಸ್ತಾ ಇದೆ. ಇದು ನಮ್ಮ ಶಾಸಕರ ಮತವಷ್ಟೇ ಜೆಡಿಎಸ್ಗೆ ಬಿದ್ದಿದೆ, ಹಾಗಾಗಿಯೇ ಗೋವಿಂದರಾಜು ಅವರು ಸೋತಿದ್ದಾರೆ ಅನ್ನುವಂಥದ್ದು ಜೆಡಿಎಸ್ ನಾಯಕರುಗಳು ಮಾಡ್ತಾ ಇರುವಂತಹ ವಾದ ಏನೇ ಇರಲಿ, ಲೆಕ್ಕಾಚಾರ ಏನೇ ಇರಲಿ, ಎಲ್ಲವನ್ನೂ ಕೂಡ ದಾಟಿ DK ಶಿವಕುಮಾರ್ ಅವರು ಈಗ ತಮ್ಮ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಮೈತ್ರಿ ನಾಯಕರುಗಳಿಗೆ, ದೋಸ್ತಿ ನಾಯಕರುಗಳಿಗೆ ಬಿಗ್ ಶಾಕನ್ನು ಕೊಟ್ಟಿದ್ದಂತೂ ಸ್ಪಷ್ಟ. ಆ ಕಡೆ ಬಿಜೆಪಿಯವರು ಬೇರೆ ಬೇರೆ ಪಕ್ಷದ ಸಂಸದರುಗಳನ್ನು ಸೆಳೆಯುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರ ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ. ಇಲ್ಲಿ ನೋಡಿದರೆ ಬಿಜೆಪಿಯ ಶಾಸಕರುಗಳೇ ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿರುವಂಥದ್ದು. ಇದನ್ನು ವರಿಷ್ಠರು ಹೇಗೆ ಕನ್ಸಿಡರ್ ಮಾಡ್ತಾರೆ, ಯಾವ ರೀತಿ ಆ್ಯಕ್ಷನಿಗೆ ಮುಂದಾಗ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. 28ರ ಚುನಾವಣೆಯ ದೃಷ್ಟಿಕೋನದಲ್ಲಿ ಮೈತ್ರಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.